ಹಾಯ್ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯೂಟ್ಯೂಬ್ದಲ್ಲಿ ಯಾವ ರೀತಿಯಾಗಿ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬಹುದು, ಆನಂತರ ಸರ್ಚಿಂಗ್ ಬಾಕ್ಸ್ದಲ್ಲಿ ಯಾವ ರೀತಿಯಾಗಿ ವಿಡಿಯೋಸ್ಗಳನ್ನು ತರಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಗೆಳೆಯರೇ, ನಾನು SK, ನೀವು ನೋಡ್ತಾ ಇರೋದು SK ಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ. ಏಕೆಂತಂದರೆ ಈ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಹತ್ರ ನೋಟಿಫಿಕೇಶನ್ ಬರಲು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ಹಾಗಾದರೆ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಗೆಳೆಯರೇ, ಸಾಕಷ್ಟು ಜನರು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತಾರೆ, ಆದರೆ ಯಾವ ರೀತಿಯಾಗಿ ಅವರಿಗೆ ಯೂಟ್ಯೂಬ್ದಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಬೇಕು ಅನ್ನೋದೇ ಗೊತ್ತಿರುವುದಿಲ್ಲ. ಡೈರೆಕ್ಟಾಗಿ ಅವರು ಅಪ್ಲೋಡ್ ಮಾಡ್ತಾ ಇರ್ತಾರೆ. ಆನಂತರ ಆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದಂಥ ವಿಡಿಯೋಸ್ಗಳನ್ನು ಸರ್ಚಿಂಗ್ ಬಾಕ್ಸ್ದಲ್ಲಿ ಬರುವುದಿಲ್ಲ. ಅದು ಯಾವ ಕಾರಣಕ್ಕೆ ಬರುವುದಿಲ್ಲ ಅನ್ನೋದು ತಿಳಿಸಿಕೊಡುತ್ತೇನೆ. ಗೆಳೆಯರೇ, ಸಾಕಷ್ಟು ಜನರು ಡೈರೆಕ್ಟಾಗಿ ವಿಡಿಯೋಸ್ಗಳನ್ನು ರೆಕಾರ್ಡ್ ಮಾಡ್ತಾರೆ, ಮಾಡಿದ ನಂತರ ಡೈರೆಕ್ಟ್ ಅಪ್ಲೋಡ್ ಮಾಡ್ತಾರೆ. ಯಾವುದೇ ರೀತಿಯಾಗಿ ಟ್ಯಾಗ್ಸ್ಗಳನ್ನು ಹಾಕುವುದಿಲ್ಲ, ಆನಂತರ ಡಿಸ್ಕ್ರಿಪ್ಷನ್ ಹಾಕುವುದಿಲ್ಲ, ಸರಿಯಾದ ಟೈಟಲ್ ಕೂಡ ಹಾಕಿರುವುದಿಲ್ಲ, ಆನಂತರ ಥಂಬ್ನೇಲ್ ಕೂಡ ಸರಿಯಾದ ರೀತಿಯಲ್ಲಿ ಹಾಕಿರುವುದಿಲ್ಲ. ಆದ ಕಾರಣ ನಿಮ್ಮ ಒಂದು ಯೂಟ್ಯೂಬಿನ SEO ಅನ್ನು ಫಾಲ್ಟ್ ಆಗುತ್ತೆ. ಸರ್ಚ್ ಇಂಜಿನ್ದಲ್ಲಿ ಬರುವುದಿಲ್ಲ ವಿಡಿಯೋಸ್ಗಳನ್ನು. ಆದ ಕಾರಣ ನಿಮ್ಮ ವಿಡಿಯೋಸ್ಗಳನ್ನು ಸರ್ಚ್ ಇಂಜಿನ್ದಲ್ಲಿ ಬರಲಿಲ್ಲ ಅಂತಂದರೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಏನೂ ಫಾಯ್ದೆ ಆಗುವುದಿಲ್ಲ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂತಹ ಒಂದು ವಿಡಿಯೋಸನ್ನು ಜಾಸ್ತಿ ಜನರ ಹತ್ರ ರೀಚ್ ಆಗಿಲ್ಲಪ್ಪ ಅಂತಂದರೆ ಅದು ಯೂಟ್ಯೂಬ್ ಚಾನಲ್ದಲ್ಲಿ ಅಪ್ಲೋಡ್ ಮಾಡಿ ಉಪಯೋಗ ಆಗುವುದಿಲ್ಲ. ಆದ ಕಾರಣ ಈ ಒಂದು ವಿಡಿಯೋದಲ್ಲಿ ನಾನು ಸರಿಯಾದ ರೀತಿಯಲ್ಲಿ ಒಂದು ಟೆಕ್ನಿಕನ್ನು ಹೇಳ್ತಾ ಇದ್ದೇನೆ. ಈ ಟೆಕ್ನಿಕ್ ನೀವು ತಿಳಿದುಕೊಂಡಿದ್ದೇ ಆದಲ್ಲಿ ನೀವು ವಿಡಿಯೋಸ್ಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿಕೊಂಡು ಅದಕ್ಕೆ ಕರೆಕ್ಟ್ ಒಂದು SEO ಅನ್ನು ಮಾಡಲು ಬರುತ್ತದೆ. ಗೆಳೆಯರೇ, ಉದಾಹರಣೆ ತಗೊಳ್ಳೋಣ. ಯಾವ ರೀತಿಯಾಗಿ ನಾವು ಒಂದು SEO ಮಾಡಬೇಕಪ್ಪ ಅಂತಂದರೆ, ಈಗ ನನ್ನ ಒಂದು ಯೂಟ್ಯೂಬ್ ಚಾನಲ್ ವೆಲ್ನೆಸ್ ರಿಲೇಟೆಡ್ ಇರುತ್ತೆ. ವೆಲ್ನೆಸ್ ರಿಲೇಟೆಡ್ ಇರ್ತಕ್ಕಂತಹ ಯೂಟ್ಯೂಬ್ ಚಾನಲ್ದಲ್ಲಿ ನಾವು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಅದಕ್ಕೆ ವೇಟ್ ಲಾಸ್ದು ಒಂದು ವಿಡಿಯೋವನ್ನು ಮಾಡ್ತಾ ಇರ್ತೇವೆ. ವೇಟ್ ಲಾಸ್ದು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಾದ್ರೆ ನಾವು ಅದರಲ್ಲಿ ವೇಟ್ ಲಾಸ್ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅಂಥೇಳಿ ಎಲ್ಲ ವಿವರಣೆಗಳನ್ನು ಕೊಟ್ಟಿರುತ್ತೇವೆ. ಆದರೆ ಆ ವಿಡಿಯೋಸನ್ನು ಜನ ಯಾವ ರೀತಿಯಾಗಿ ಸರ್ಚ್ ಮಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ವಿಡಿಯೋವನ್ನು ಸರ್ಚ್ ಇಂಜಿನ್ದಲ್ಲಿ ತಗೊಂಡು ಬರಬೇಕಾದ್ರೆ ನಾವು ಟ್ಯಾಗ್ಗಳನ್ನು ಹಾಕುವುದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಟ್ಯಾಗ್ಸ್ಗಳನ್ನು ಯಾವ ರೀತಿ ಹಾಕಬೇಕಪ್ಪ ಅಂತಂದರೆ, ಈಗ ನನ್ನ ಓವರ್ ವೇಟ್ ಇರುತ್ತೆ, ನಾನು ವೇಟ್ ಲಾಸ್ ಮಾಡಿಕೊಳ್ಳಲು ಸರ್ಚ್ ಇಂಜಿನ್ ಇರ್ತಕ್ಕಂತಹ ಒಂದು ಗೂಗಲ್ ಸರ್ಚ್ ಇಂಜಿನ್ ಇಡೀ ವರ್ಲ್ಡ್ದಲ್ಲಿನೇ 1 ನಂಬರ್ ಸರ್ಚ್ ಇಂಜಿನ್ ಇರ್ತಕ್ಕಂಥದ್ದು ಗೂಗಲ್. ನೆಕ್ಸ್ಟ್ ಬರುವಂಥದ್ದು ಯೂಟ್ಯೂಬ್, ಆನಂತರ ಥರ್ಡ್ ಪ್ಲೇಸ್ದಲ್ಲಿ ಬರ್ತಕ್ಕಂಥದ್ದು ಫೇಸ್ಬುಕ್, ಆನಂತರ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಸ್ಗಳು ಸರ್ಚ್ ಇಂಜಿನ್ದಲ್ಲಿನೇ ಬರ್ತಕ್ಕಂಥದ್ದು. ಆದರೆ ನಾವು ಗೂಗಲ್ದಲ್ಲಿ ಸರ್ಚ್ ಮಾಡಬೇಕಾದ್ರೆ ನಮ್ಮ ಓವರ್ ವೇಟನ್ನು ಕಡಿಮೆ ಮಾಡಿಕೊಳ್ಳಲು ನಾವು ಏನಂತ ಹೇಳಿ ಸರ್ಚ್ ಮಾಡುತ್ತೇವೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಮೇಲೆ ನಾವು ಟ್ಯಾಗ್ಸ್ಗಳನ್ನು
ಹಾಕಬೇಕಾಗತ್ತೆ. ಗೆಳೆಯರೇ, ನಿಮ್ಮ ವೇಟ್ ಲಾಸನ್ನು ಮಾಡಿಕೊಳ್ಳಲು ಯಾವ ರೀತಿಯಾಗಿ ನೀವು ಗೂಗಲ್ದಲ್ಲಿ ಅಥವಾ ಯೂಟ್ಯೂಬ್ದಲ್ಲಿ ಸರ್ಚ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಗೆಳೆಯರೇ, ಯೂಟ್ಯೂಬ್ ಚಾನೆಲ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿಕೊಳ್ಳಬಹುದು, ಆ ನಂತರ ಫೇಸ್ಬುಕ್ ಪೇಜ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡುವುದು, ಆ ನಂತರ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಿಕೊಳ್ಳಬಹುದು, ಆ ನಂತರ ಹಿಪ್ಪಿ ಆ್ಯಪ್ ಅಂಥೇಳಿ ಬಂದಿದೆ. ಹಿಪ್ಪಿ ಆ್ಯಪ್ ಥ್ರೂ ನೀವು ವಿಡಿಯೋಸ್ಗಳನ್ನು ಮಾಡಿದರೆ ಯಾವುದೇ ರೀತಿಯಾಗಿ ಟ್ಯಾಗ್ಗಳನ್ನು ಹಾಕಲಾರ್ದೇನೆ ಹಿಪ್ಪಿ ಆ್ಯಪ್ ಥ್ರೂನೇ ನಿಮ್ಮ ವಿಡಿಯೋಸ್ಗಳನ್ನು ಸಜೆಷನ್ ಬಾಕ್ಸ್ದಲ್ಲಿ ಹೋಗಿ ವಿಡಿಯೋಸ್ಗಳಿಗೆ ವ್ಯೂಸ್ ಜಾಸ್ತಿ ಬರುವಂಥ ಚಾನ್ಸಸ್ ಇದೆ. ಇದು ಹೊಸದಾಗಿ ಲಾಂಚ್ ಆಗಿರುವಂತಹ ಒಂದು ಸೋಷಿಯಲ್ ಮೀಡಿಯಾದ ಆ್ಯಪ್ ಆಗಿದೆ. ಇದು ಕೂಡ ಯಾವ ರೀತಿಯಾಗಿ ನಾವು ಆಪ್ಟಿಮೈಸನ್ನು ಮಾಡಬಹುದು, ಆನಂತರ ವೆಬ್ಸೈಟ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡುವುದು, ಆನಂತರ ಯಾವ ರೀತಿಯಾಗಿ ಡಿಸೈನ್ ಮಾಡಿಕೊಳ್ಳಬಹುದು ಅನ್ನೋದು ಕೂಡ ಈ ಒಂದು ವೆಬ್ಸೈಟ್ದಲ್ಲಿ ಕೋರ್ಸ್ ಇರುವಂಥದ್ದು. ಆನಂತರ ಆನ್ಲೈನ್ ಅರ್ಜಿಗಳನ್ನು ಹಾಕಲು ಬೇರೆ ಬೇರೆ ಆನ್ಲೈನ್ ಸೆಂಟರ್ಗಳಿಗೆ ಹೋಗ್ತಾ ಇರ್ತೇವೆ. ಆದರೆ ನಾವು ನಮ್ಮ ಮನೆಯಿಂದಲೇ ಯಾವ ರೀತಿಯಾಗಿ ಒಂದು ರೂಪಾಯಿ ಕೂಡ ಖರ್ಚು ಮಾಡಲಾರದೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಯಾವ ರೀತಿಯಾಗಿ ನಾವು ಹಾಕಬಹುದು ಅನ್ನೋದು ಭೂಮಿ ಕೋರ್ಸ್ದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ದಿನನಿತ್ಯದಲ್ಲಿ ಬರ್ತಕ್ಕಂಥ ನಮ್ಮ ಇನ್ಕಮ್ ಕಾಸ್ಟ್ ಆಗಲಿ, ಫ್ಯಾಮಿಲಿ ಟ್ರೀ ಆಗಲಿ, ಹಾಗೆಯೇ ಉತಾರಿ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು, ಆನಂತರ ಪ್ಯಾನ್ ಕಾರ್ಡ್ ಕರೆಕ್ಷನ್ ಯಾವ ರೀತಿಯಾಗಿ ಮಾಡಿಕೊಳ್ಳಬಹುದು, ಆನಂತರ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಯಾವ ರೀತಿಯಾಗಿ ಹಾಕುವುದು ಅನ್ನೋದು ಟೋಟಲ್ ಆಗಿ ತಿಳಿಸಿಕೊಟ್ಟಿದ್ದೇನೆ ಗೆಳೆಯರೇ. ಈ ಒಂದು ವೆಬ್ಸೈಟ್ದ ಹೆಸರು ಬಂದ್ಬಿಟ್ಟು www.sanjukare.com ಅಂತೇಳಿದೆ. ಈ ಒಂದು ವೆಬ್ಸೈಟ್ದ ಪ್ರೈಸ್ ಬಂದ್ಬಿಟ್ಟು 3999 ಇದೆ. ಇದನ್ನು ನೀವು ಏನಾದರೂ ಪರ್ಚೇಸ್ ಮಾಡಬೇಕಾದಲ್ಲಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿರುವಂತಹ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ವೆಬ್ಸೈಟ್ಗೆ ರಿಜಿಸ್ಟರ್ ಆಗಬಹುದು. ವಿತಿನ್ 1 ಅವರ್ದಲ್ಲಿ ನಿಮಗೆ ವೆಬ್ಸೈಟ್ ಆಕ್ಸೆಸ್ ಸಿಗುವಂಥದ್ದು. ಈ ಒಂದು ವಿಡಿಯೋವನ್ನು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಬಾಯ್.